ನಮಸ್ಕಾರ ಕೆಎನ್ಬಿ ಸ್ಪೆಷಲ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಕಾರಣದಿಂದ ತೆರವಾಗಿರುವಂತಹ ಕ್ಷೇತ್ರಕ್ಕೆ ಸದ್ಯದಲ್ಲೇ ಉಪಚುನಾವಣೆ ನಡೆಯುತ್ತೆ. ಈಗಾಗಲೇ ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಕೂಡ ಜೋರಾಗಿ ನಡೀತಾ ಇದೆ. ದಾವಣಗೆರೆಯಲ್ಲಿನ ರಾಜಕೀಯ ರಾಜ್ಯದ ಇತರ ಕ್ಷೇತ್ರಗಳಿಗಿಂತ ವಿಭಿನ್ನ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಶಾಮನೂರು ಅವರ ಯುಗಾಂತ್ಯ ಕಮಲ ಅರಳುವುದಕ್ಕೆ ಕಾರಣವಾಗುತ್ತಾ? ಇದೇ ಹೊತ್ತಿನ ವಿಶೇಷ. ಶಾಮನೂರು ಕ್ಷೇತ್ರದಲ್ಲಿ ಅರಳುತ್ತಾ ಕಮಲ. ರಾಜ್ಯ ರಾಜಕಾರಣದಲ್ಲಿ ಮಧ್ಯ ಕರ್ನಾಟಕದ ದಾವಣಗೆರೆಯ ದಕ್ಷಿಣ ಕ್ಷೇತ್ರಕ್ಕೆ ನಡೆಯುವಂತ ಈ ಬೈ ಎಲೆಕ್ಷನ್ ಬಗ್ಗೆ ಬಹಳಷ್ಟು ಕುತೂಹಲಗಳು ಹೆಚ್ಚಾಗ್ತಿದೆ. ಶಾಮನೂರು ಶಿವಶಂಕರಪ್ಪ ಅವರ ಶಕೆ ಮುಗಿದ ಬಳಿಕ ಈಗ ಜಿಎಂ ಸಿದ್ದೇಶ್ವರ್ ಅವರ ಬಣದ ರಾಜಕೀಯ ಮೇಲುಗೈ ಆಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಚುನಾವಣೆಗಾಗಿ ಈಗಾಗಲೇ ಕಸರತ್ತುಗಳು ಕೂಡ ಶುರುವಾಗಿದೆ. ಕಾಂಗ್ರೆಸ್ನಿಂದ ಟಿಕೆಟ್ ಯಾರಿಗೆ ಸಿಗುತ್ತೆ? ಬಿಜೆಪಿಯ ಬಂಡಾಯ ಮತ್ತಷ್ಟು ಹೆಚ್ಚುತ್ತಾ? ಎಲ್ಲದರ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಲಾಬಿ ಶುರು. ಶಾಮನೂರು ಕ್ಷೇತ್ರದಲ್ಲಿ ದಶಕಗಳ ನಂತರ ಅರಳುತ್ತಾ ಕಮಲ. ಲಿಂಗಾಯತ ಸಮುದಾಯದ ಮಾಸ್ ಲೀಡರ್ ಆಗಿದ್ದ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಬೇಕಿದೆ. ಈಗಾಗಲೇ ಚುನಾವಣಾ ಲೆಕ್ಕಾಚಾರ ಕ್ಷೇತ್ರದಲ್ಲಿ ಜೋರಾಗಿದ್ದು ಲಾಬಿ ರಾಜಕಾರಣ ಶುರುವಾಗಿದೆ. ಇಷ್ಟು ಮಾತ್ರವಲ್ಲದೆ ಶಾಮನೂರು ಶಿವಶಂಕರಪ್ಪ ಅವರ ಕ್ಷೇತ್ರದಲ್ಲಿ ಕಮಲ ಅರಳುತ್ತಾ ಎನ್ನುವ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಹಿರಿಯ ಮುತ್ಸದ್ದಿ ಮತ್ತು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ತೆರವಾದಂತಹ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಎನ್ನುವ ಚರ್ಚೆ ಬಿಜೆಪಿಯಲ್ಲಿ ಜೋರಾಗಿ ನಡೆಯುತ್ತಿದೆ. ಮಧ್ಯ ಕರ್ನಾಟಕದ ವರ್ಚಸ್ವಿ ನಾಯಕನ ಕ್ಷೇತ್ರಕ್ಕೆ ಯಾರು ಜನಪ್ರತಿನಿಧಿ? ಮಾರ್ಚ್ ಅಥವಾ ಮೇ ನಡುವೆ ನಡೆಯಲಿದೆ ಕ್ಷೇತ್ರಕ್ಕಾಗಿ ಉಪಚುನಾವಣೆ. ಮಧ್ಯ ಕರ್ನಾಟಕ ಭಾಗದ ವರ್ಚಸ್ವಿ ನಾಯಕ ಶಾಮನೂರು ಶಿವಶಂಕರಪ್ಪ ಡಿಸೆಂಬರ್ 14, 2025ರಂದು ನಿಧನರಾಗಿದ್ದರು. ಹಾಗಾಗಿ ಅವರು ಪ್ರತಿನಿಧಿಸುತ್ತಿದ್ದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಬೇಕಿದೆ. ಈ ವರ್ಷದ ಮಾರ್ಚ್ನಿಂದ ಮೇ ತಿಂಗಳ ನಡುವೆ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಪುದುಚೇರಿ, ಅಸ್ಸಾಂ ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಇದೇ ವೇಳೆ ಕರ್ನಾಟಕದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿದೆ. ಲಿಂಗಾಯತ ಮತ ಬ್ಯಾಂಕ್ ನಿರ್ಣಾಯಕವಾಗಿರುವ ದಾವಣಗೆರೆಯಲ್ಲಿನ ರಾಜಕೀಯ ರಾಜ್ಯದ ಇತರ ಕ್ಷೇತ್ರಗಳಿಗಿಂತ ಬಲು ವಿಭಿನ್ನ. ಇಲ್ಲಿ ಹಲವು ವರ್ಷಗಳಿಂದ ಕುಟುಂಬ ರಾಜಕೀಯವೇ ಮೇಲುಗೈ ಸಾಧಿಸುತ್ತಾ ಬಂದಿದೆ. ದಾವಣಗೆರೆಯಲ್ಲಿ ಶಾಮನೂರು ಹಾಗೂ ಜಿಎಂ ಸಿದ್ದೇಶ್ವರ್ ಕುಟುಂಬದ ನಡುವೆ ಯಾವಾಗಲೂ ಜಿದ್ದಾಜಿದ್ದಿನ ಪೈಪೋಟಿ. ಹೀಗಾಗಿ ಉಪಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕ್ಷೇತ್ರದಲ್ಲಿ ಸಿದ್ದೇಶ್ವರ್ ಬಣದ ನಾಯಕರಿಗೆ ಒಲಿಯುತ್ತಾ ಕಮಲದ ಟಿಕೆಟ್? ಅನುಕಂಪದ ಆಧಾರದಲ್ಲಿ ಕಾಂಗ್ರೆಸ್ಗೆ ಒಲಿಯುತ್ತಾ ದಾವಣಗೆರೆ ದಕ್ಷಿಣ ಕ್ಷೇತ್ರ? 2008ರಿಂದ 2024ರವರೆಗಿನ 4 ವಿಧಾನಸಭಾ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಸೋಲಿಲ್ಲದ ಸರದಾರರಾಗಿದ್ರು. ಒಂದು ಬಾರಿ ಮಾತ್ರ ಜೆಡಿಎಸ್ 2ನೇ ಸ್ಥಾನ ಬಂದಿದ್ದನ್ನ ಹೊರತುಪಡಿಸಿದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆಯೇ ನೇರ ಪೈಪೋಟಿ. ಈ ಕ್ಷೇತ್ರದಲ್ಲಿ ಗಮನಿಸಬೇಕಾದ ಪ್ರಮುಖ ವಿಚಾರ ಏನಂದ್ರೆ, ಶಾಮನೂರು ಶಿವಶಂಕರಪ್ಪನವರ ಗೆಲುವಿನ ಅಂತರ ಕಳೆದ 2 ಚುನಾವಣೆಯಲ್ಲಿ ಕಡಿಮೆಯಾಗುತ್ತಾ ಬಂದಿದೆ. ಈಗ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿದ್ದಾರೆ. ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಒಲಿಯಲಿದೆ ಎನ್ನುವುದರ ನಡುವೆ ಅನುಕಂಪದ ಆಧಾರದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಕ್ಷೇತ್ರವನ್ನ ಮತದಾರರು ಬಿಟ್ಟುಕೊಡ್ತಾರಾ ಎನ್ನುವ ಪ್ರಶ್ನೆಯೂ ಮುನ್ನೆಲೆಗೆ ಬಂದಿದೆ. ಶಾಮನೂರು ಅವರ ಮಕ್ಕಳಲ್ಲಿ ಮತ್ತೀರ್ವರಾದ ಎಸ್ಎಸ್ ಗಣೇಶ್ ಅಥವಾ ಎಸ್ಎಸ್ ಬಕ್ಕೇಶ್ ಅವರು ಕ್ಷೇತ್ರಕ್ಕೆ ಧುಮುಕುತ್ತಾರಾ? ಅಥವಾ ಶಾಮನೂರು ಅವರ ಮೊಮ್ಮಗ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡುತ್ತಾ ಎನ್ನುವುದು ಸದ್ಯಕ್ಕಿರುವ ಪ್ರಶ್ನೆ.
ಇನ್ನು ಸದ್ಯ ಬಿಜೆಪಿ ಆಪ್ತ ವಲಯದಲ್ಲಿ ಹರಿದಾಡುತ್ತಿರುವ ಗುಸುಗುಸು ಪ್ರಕಾರ ಜಿಎಂ ಸಿದ್ದೇಶ್ವರ್ ಕುಟುಂಬದ ಸದಸ್ಯರು ಅಥವಾ ಸಿದ್ದೇಶ್ವರ್ ಅವರ ಶಿಫಾರಸು ಮಾಡುವ ಹೆಸರು ಮುಂಚೂಣಿಯಲ್ಲಿ ಕೇಳಿಬರ್ತಿದೆ. ಇದರ ಹಿಂದೆ ಸಾಕಷ್ಟು ಕರ್ನಾಟಕ ಬಿಜೆಪಿಯ ರಾಜಕೀಯ ವಿಚಾರಗಳು ಅಡಗಿದೆ. ಆದರೆ ಬಿಜೆಪಿಯಲ್ಲಿ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಹಾಗೂ ತಳಮಟ್ಟದಲ್ಲಿ ಪಕ್ಷಕ್ಕಾಗಿ ದುಡಿಯುವವರನ್ನ ಮುಖ್ಯವಾಹಿನಿಗೆ ತರುವ ಕೆಲಸ ನಡೆಯೋದ್ರಿಂದ ಕೇಳಿ ಬರ್ತಿರುವಂತಹ ಇತರ 3 ಹೆಸರುಗಳು ಸುದ್ದಿಯಲ್ಲಿದೆ. ಬಿಜೆಪಿಯ ಟಿಕೆಟ್ಗಾಗಿ ಲೋಕಿಕೆರೆ ನಾಗರಾಜ್, ಯಶವಂತರಾವ್ ಜಾಧವ್, ಬಿಜಿ ಅಜಯ್ ಕುಮಾರ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಈ ನಡುವೆ ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರು ಜಿಎಂ ಸಿದ್ದೇಶ್ವರ್ ಅವರೊಂದಿಗೆ ಟಿಕೆಟ್ ಗುದ್ದಾಟಕ್ಕೆ ಇಳಿದಿದ್ದು, ಈ ಗುದ್ದಾಟವನ್ನ ಬಿಜೆಪಿ ಹೇಗೆ ತಣಿಸಲಿದೆ, ಕಾಂಗ್ರೆಸ್ಗೆ ಅನುಕಂಪದ ಆಧಾರದಲ್ಲಿ ಕ್ಷೇತ್ರವನ್ನ ಮತದಾರರು ಬಿಟ್ಟುಕೊಡ್ತಾರಾ ಎನ್ನುವುದನ್ನ ಕಾದು ನೋಡಬೇಕಿದೆ. ಶ್ರೀರಾಜ್ ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಕಳೆದ 2-3 ಚುನಾವಣೆಯಿಂದ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ತೀವ್ರ ಪೈಪೋಟಿಗಳು ನಡೀತಾ ಇದೆ. ಕಳೆದೆರಡು ಚುನಾವಣೆಯಿಂದ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪೈಪೋಟಿ ಜೋರಾಗ್ತಿದೆ. ಶಾಮನೂರು ಶಿವಶಂಕರಪ್ಪ ಗೆಲುವಿನ ಅಂತರ ಕೂಡ ಇಳಿಕೆಯಾಗ್ತಿದೆ. ಉಪಚುನಾವಣೆಯಲ್ಲಿ ದಾವಣಗೆರೆ ಚಿತ್ರಣವೇ ಬದಲಾಗಿಬಿಡುತ್ತಾ ಈ ಬಾರಿ. ಶಾಮನೂರು ಯುಗಾಂತ್ಯ ಆಗಿದೆ. ಸಿದ್ದೇಶ್ವರ ಬಣ ಮೇಲುಗೈಯನ್ನ ಸಾಧಿಸುತ್ತೆ. ದಶಕಗಳ ಕೈ ಭದ್ರಕೋಟೆಯನ್ನ ಬಿಜೆಪಿ ಒಡೆಯುವಂತ ಸಾಧ್ಯತೆಗಳಿದೆಯಾ? ಲೋಕಸಭೆಯ ಸೋಲನ್ನ ಈ ಬಾರಿಯಾದರೂ ತೀರಿಸಿಕೊಳ್ಳುತ್ತಾ ಬಿಜೆಪಿ? ಇದು ಸದ್ಯದ ಮಟ್ಟಿಗೆ ದಾವಣಗೆರೆಯ ರಾಜಕೀಯ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ. ಕಳೆದ ಡಿಸೆಂಬರ್ 14ನೇ ತಾರೀಕಿನಂದು ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ರು. ಮಧ್ಯ ಕರ್ನಾಟಕದ ಮಹಾಕೊಂಡೆ, ದಾವಣಗೆರೆಯ ದಣಿ ಅನ್ನೋದಾಗಿ ಕರೆಸಿಕೊಳ್ಳುತ್ತಿದ್ದಂತಹ ಲಿಂಗಾಯತ ಸಮುದಾಯದ ಮಹಾನಾಯಕ ಶಾಮನೂರು ಶಿವಶಂಕರಪ್ಪನವರು ಅನಾರೋಗ್ಯ ಸಮಸ್ಯೆಯಿಂದ ನಿಧನರಾಗ್ತಾರೆ. ಅವರು ತೆರವಾಗಿರೋ ಕಾರಣಕ್ಕೋಸ್ಕರ ಈಗ ಬೈ ಎಲೆಕ್ಷನ್ನ ವಿಚಾರ ಬಂದಿರೋದು. ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಇದೆಯಲ್ಲ, ಇದು ನಿರಂತರವಾಗಿ 2008ರಿಂದ ಇಲ್ಲಿಯವರೆಗೂ ಕೂಡ ಇಡೀ ದೇಶದಲ್ಲೇ ಅತಿ ಹೆಚ್ಚು ವಯಸ್ಸಿನ ದೀರ್ಘಕಾಲದಲ್ಲಿ MLA ಆಗಿ ಕುಳಿತಿರುವಂಥವ್ರು ಯಾರು ಕೇಳಿದ್ರೆ ಅದು ಶಾಮನೂರು ಅವರು. ಒಂದು ಸಮುದಾಯದ ವಿಚಾರ, ಮತ್ತೊಂದು ಆಡಳಿತ ಕೆಲಸಗಳಿರ್ಬೋದು, ಬಹಳಷ್ಟು ಹೆಸರು ಮಾಡಿದ್ರು. ಬಟ್ ಈ ದಾವಣಗೆರೆಯ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ವಿಚಾರ, ಕಳೆದ ವಿಧಾನಸಭಾ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ನಡುವೆ ದೊಡ್ಡ ಮಟ್ಟದ ಪೈಪೋಟಿಗಳಾಗ್ತಿತ್ತು. ಆದರೆ ಭದ್ರಕೋಟೆಯಾಗಿಯೇ ಅದು ಕಾಂಗ್ರೆಸ್ಸಿಗೆ ನಿಂತಿತ್ತು. ಬಟ್ ಕಳೆದ ಬಾರಿಯ ಚುನಾವಣೆಗಳನ್ನು ಗಮನಿಸ್ತಾ ಇದ್ರೆ ಶಾಮನೂರು ಶಿವಶಂಕರಪ್ಪನವರಿಗೆ ಬಂದಂಥ ಮತಗಳು ಅಥವಾ ಅವರು ಗೆದ್ದಂಥ ಅಂತರಗಳು ನೋಡ್ತಾ ಇದ್ರೆ ಕಡಿಮೆ ಆಗ್ತಿದೆ. ಹಾಗಾಗಿ ಈ ಬಾರಿಯ ಬೈ ಎಲೆಕ್ಷನ್ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಶಾಮನೂರವರ ಯುಗಾಂತ್ಯ ಆಗಿದೆ. ಹಾಗಾಗಿ GM ಸಿದ್ದೇಶ್ವರ್ ಅವರ ಬಣದ ನಾಯಕರಿಗೆ ಯಾರಿಗೆ ಟಿಕೆಟ್ ಬರುತ್ತೆ? ಯಾಕಂದ್ರೆ ಪೈಪೋಟಿ ಇರುವಂಥದ್ದೇ ಹಾಗೆ. ಶಾಮನೂರು ಅವರು ಇರ್ಬೋದು, GM ಸಿದ್ದೇಶ್ವರ್ ಅವರ ಕುಟುಂಬ ಇರ್ಬೋದು, ಆ ರೀತಿಯಾದಂಥ ರಾಜಕೀಯ ಜಿದ್ದಾಟಗಳು ದಾವಣಗೆರೆಯಲ್ಲಿ ಕಂಡು ಬರ್ತಾ ಇತ್ತು. ಆದರೆ ಕಳೆದ 2 ಚುನಾವಣೆಗಳಲ್ಲಿ ಆ ಚಿತ್ರವೇ ಬದಲಾಗಿತ್ತು. ಲೋಕಸಭಾ ಚುನಾವಣೆಯಲ್ಲಂತೂ ಬಿಜೆಪಿ ದೊಡ್ಡ ಮಟ್ಟದ ಮುಖಭಂಗ ಆಯಿತು. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಸೋಲುವಂಥ ಕೆಲಸಗಳು ಬಂತು. ನಂತರದಲ್ಲೇ 2023ರ ನಂತರ ರಾಜ್ಯದಲ್ಲಿ ಏನೇನು ಬೈ ಎಲೆಕ್ಷನ್ ಆಯ್ತಲ್ಲ, ಈ ಸಂಡೂರು ಕ್ಷೇತ್ರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಶಿಗ್ಗಾವಿ ಕ್ಷೇತ್ರ, ಈ ಬೈ ಎಲೆಕ್ಷನ್ ಅಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುವಂಥ ಕೆಲಸ ಮಾಡಿತ್ತು. ಆದರೆ ಈಗ ದಶಕಗಳಿಂದ ಭದ್ರಕೋಟೆಯಾಗಿರುವಂಥ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟಿನ ಲಾಬಿ ಶುರುವಾಗಿದೆ. ಪೈಪೋಟಿಗಳನ್ನು ಶುರು ಮಾಡಿಕೊಂಡಿದ್ದಾರೆ ಯಾರು ಗೆಲ್ಲುತ್ತಾರೆ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಲೋಕಸಭೆಯ ಸೋಲೇನಿದೆಯಲ್ಲ, ಇದನ್ನು ತೀರಿಸಿಕೊಳ್ಳುವಂಥ ಸಂದರ್ಭ ಬಂದಿದೆ ಬಿಜೆಪಿಗೆ. ಮತ್ತೊಂದು ಅಪ್ಡೇಟ್ ಇದೆ. 2023ರಲ್ಲಿ ಉತ್ತರ ಮತ್ತು ದಕ್ಷಿಣ ಕ್ಷೇತ್ರಕ್ಕೆ ಬಿಜೆಪಿ ಪೈಪೋಟಿ ನಡೆಸಿತ್ತು. ಟಿಕೆಟ್ ಹಂಚಿಕೆಯಲ್ಲಿ ಬಹಳಷ್ಟು ಭಿನ್ನ ಮತಗಳು ಶುರುವಾಗಿತ್ತು. ಲೋಕಸಭಾ ಚುನಾವಣೆಯ ಸೋಲಿಗೆ ಇದೇ ಕಾರಣನಾ? ಬಿಜೆಪಿಯಲ್ಲಿ ಸೃಷ್ಟಿಯಾಗಿದ್ದಂತಹ ಬಣರಾಜಕಾರಣ. ಬಿಜೆಪಿ ಬಣರಾಜ್ಯಕ್ಕಿಂತಲೇ ಕಾಂಗ್ರೆಸ್ಸಿಗೆ ಒಂದು ರೀತಿ ಪ್ಲಸ್ ಆಯಿತು, ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅನ್ನೋ ಮಾತಿದೆ. ಪ್ರಭಾ ಮಲ್ಲಿಕಾರ್ಜುನ್ MP ಆಗಿ ಜಯವನ್ನ ಸಾಧಿಸ್ತಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಒಂದು ಹಲ್ಚಲ್ಲೇ ಆಗಿಬಿಡ್ತು. ನಿರೀಕ್ಷಣೆ ಇರಲಿಲ್ಲ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ನೋಡಿ, ಈ ದಾವಣಗೆರೆಯ ಕ್ಷೇತ್ರಗಳಿಗೆ ಸಾಕಷ್ಟು ಪೈಪೋಟಿಗಳು ಸರ್ವೇ ಸಾಮಾನ್ಯ. ಒಂದು ಲಿಂಗಾಯತ ಕ್ಷೇತ್ರ ಇದೆ, ಇತರ ಅಲ್ಪಸಂಖ್ಯಾತ ಮತಗಳು ಕೂಡ ಕ್ಷೇತ್ರದಲ್ಲಿ ನಿರ್ಣಾಯಕ ಆಗಿರುತ್ತೆ. ಆದರೆ ದಾವಣಗೆರೆ ಅಂತ ಬಂದಂಥ ಸಂದರ್ಭದಲ್ಲಿ ಶಾಮನೂರು ಅವರ ಇಡೀ ಕುಟುಂಬ ರಾಜಕೀಯದಲ್ಲಿದ್ದಾರೆ, ಪ್ರಭಾವಿಗಳಾಗಿದ್ದಾರೆ, ಮತಗಳನ್ನ ಸೆಳಿತಾರೆ, ಅಭಿವೃದ್ಧಿ ಕಾರ್ಯದಲ್ಲಿ ಹೆಸರು ಮಾಡಿಕೊಂಡಿದ್ದಾರೆ. ಬಟ್ ಅದೇ ರೀತಿಯಲ್ಲಿ ಮತ್ತೊಂದು ಪೈಪೋಟಿ ಕೊಡೋದು ಅಂತಂದ್ರೆ GM ಸಿದ್ದೇಶ್ವರ್ ಅವರು.
ಆದರೆ ಸೋಲನ್ನು ಕಟ್ತಾರೆ. ಹಿಂದೆ ಕೇಂದ್ರದಲ್ಲೂ ಕೂಡ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಂಥವ್ರು, ಕೆಲಸ ಮಾಡಿದಂಥವ್ರು. ಬಟ್ ಬಿಜೆಪಿಯಲ್ಲಿ ಒಂದು ಬಣ ರಾಜಕೀಯ ಶುರುವಾಗುತ್ತೆ. ಈ ಬಣ ರಾಜಕೀಯದಿಂದ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲಗಳು ಶುರುವಾಗುತ್ತೆ. ಈ ನಿಟ್ಟಿನಲ್ಲಿ ಈ ಬಾರಿ ಈ ಗೊಂದಲಗಳನ್ನು ಪರಿಹರಿಸುವಂಥ ಜವಾಬ್ದಾರಿಗಳು ಬಂದಿದೆ. ಕಳೆದ ಸೋಲೇನಿದೆಯಲ್ಲ ಬಿಜೆಪಿಗೆ, ಕೇವಲ ಬಿಜೆಪಿಗೆ ಮಾತ್ರ ಸೋಲಾಗಿರಲಿಲ್ಲ, ಅಲ್ಲಿರುವಂಥ ಪ್ರಮುಖ ನಾಯಕರಿಗೂ ಕೂಡ ಒಂದು ರೀತಿ ಚೀಮಾರಿ ಹಾಕುವ ನಿಟ್ಟಿನಲ್ಲೇ ಇತ್ತು. ಹೈಕಮಾಂಡ್ ನಾಯಕರು ಅವ್ರು ನೋಡಿದರೆ ಕಣ್ಣು ಕೆಂಪು ಮಾಡ್ತಾ ಇದ್ರು. ಅಮಿತ್ ಶಾ ಇರ್ಬೋದು, ವಿವಿಧ ನಾಯಕರು ಅಸಮಾಧಾನವನ್ನು ಹೊರಗಾಗ್ತಾ ಇದ್ರು. ಜೊತೆಲಿ ಬಿಜೆಪಿಯಲ್ಲಿ ಒಂದು 3-4 ಬಣಗಳಾಗೋದಕ್ಕೆ ಶುರುವಾಯಿತು. ಬಟ್ ಆ ಬಣ ರಾಜಕೀಯ ಈ ಬಾರಿ ಇಡೀ ಪಿಕ್ಚರನ್ನೇ ಬದಲಾಯಿಸಿಬಿಡುತ್ತಾ? ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಳೆದ ಬಾರಿ MP ಆಗ್ತಾರೆ, ಸಂಸದರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ಬಿಜೆಪಿಯಲ್ಲಿರುವಂಥ ಆಂತರಿಕ ಕಚ್ಚಾಟಗಳು, ಅಸಮಾಧಾನಗಳು ಸೋಲಿಗೆ ಒಂದು ನಿರಂತರವಾದಂಥ ಕಾರಣ ಆಯಿತು ಅಂತ. ಹಾಗಾಗಿ ಈ ಬಾರಿ ಶಾಮನೂರು ಅವರು ಮೃತಪಟ್ಟಿದ್ದಾರೆ. ದಶಕಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ಒಂದಿಷ್ಟು ಕಗ್ಗಂಟುಗಳಾಗ್ತಿದೆ. ಕಾಂಗ್ರೆಸ್ನಲ್ಲಿ ಸಮಸ್ಯೆ ಇಲ್ಲ. ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಬೈ ಎಲೆಕ್ಷನ್ಗೆ ಶಾಮನೂರು ಅವರ ಕುಟುಂಬದ ಸದಸ್ಯರಿಗೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಒಂದು ವಿಚಾರ ಬಿಟ್ಟರೆ, ಬಿಜೆಪಿಯಲ್ಲೇ ಸಮಸ್ಯೆ ಇರೋದು ಯಾರಿಗೆ ಟಿಕೆಟ್ ಹಂಚಿಕೆಯಾಗುತ್ತೆ ಅನ್ನೋದು. ಕಳೆದ ಲೋಕಸಭಾ ಚುನಾವಣೆಯ ಸೋಲಿಗೆ ಬಿಜೆಪಿಯ ಅಮಿತ್ ಶಾ ಅವರು ಸಿಟ್ಟಾಗಿದ್ರು ರಾಜ್ಯದ ನಾಯಕರ ಮೇಲೆ. ಕಳೆದ ಲೋಕಸಭಾ ಚುನಾವಣೆಯ ಸೋಲಿಗೆ ಅಮಿತ್ ಶಾ ಅವರು ಸಿಟ್ಟಾಗಿದ್ರು. ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಶ್ಲಾಘಿಸಿದ್ರು ಅಮಿತ್ ಶಾ ಅವರು. ಗೆದ್ದಿದ್ರು ಭರ್ಜರಿಯಾಗಿ. ಬಣ ರಾಜಕಾರಣಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಚಾಣಕ್ಯ ಅಮಿತ್ ಶಾ. ಬಣ ರಾಜಕಾರಣದ ಸೋಲಿಗೆ ಕೆಂಡಾಮಂಡಲರಾಗಿದ್ರು. ಬಿಜೆಪಿಯ ಬಣ ಬಡಿದಾಟವನ್ನು ನಿಯಂತ್ರಿಸುವುದಕ್ಕೆ ಹೈಕಮಾಂಡ್ ವಿಫಲ ಆಯಿತು. ಎಷ್ಟರ ಮಟ್ಟಿಗೆ ಅಂತಂದ್ರೆ ನೋಡಿ, ಅಗರ್ವಾಲ್ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಅಂದರೆ ಹಿರಿಯ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ರು. ಒಂದು MP ರೇಣುಕಾಚಾರ್ಯ ಅವರ ಒಂದಿಷ್ಟು ಬಣಗಳಿರ್ಬೋದು, GM ಸಿದ್ದೇಶ್ವರ್ ಅವರ ಈ ಬಣಗಳಿರ್ಬೋದು, ಜೊತೆಯಲ್ಲಿ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರ ಕಾರ್ಯವೈಖರಿ ಕೂಡ ಇಲ್ಲಿ ಮೇಜರ್ ಆಗುತ್ತೆ. ನೋಡಿ, ಜನರಲ್ ಎಲೆಕ್ಷನ್ ಅಂತ ಬಂದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಸೆಂಟಿಮೆಂಟ್ ಬೇರೆ, ಆ ಪೈಪೋಟಿಗಳು ಬೇರೆ ಲೆಕ್ಕಾಚಾರದಲ್ಲಿ ಇರುತ್ತೆ. ಬಟ್ ಇದು ಬೈ ಎಲೆಕ್ಷನ್. ಕಳೆದ 2 ಸೋಲುಗಳು ಬಿಜೆಪಿಯನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಈ ಬಾರಿ ಒಂದು ಅವಕಾಶ. ತಮ್ಮ ಆಂತರಿಕ ಕಚ್ಚಾಟಗಳನ್ನು ಬದಿಗಿಟ್ಟು ದಾವಣಗೆರೆಯ ಕ್ಷೇತ್ರವನ್ನು ಗೆಲ್ಲುವಂಥ ಜವಾಬ್ದಾರಿಗಳು ಅವ್ರ ಮೇಲಿದೆ. ಕಳೆದ ಬಾರಿ ಸೋತಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಂತೂ ಬಹಳಷ್ಟು ಸಿಟ್ಟಾಗಿದ್ರು. ಯಾಕಂತಂದ್ರೆ ಬಣ ರಾಜಕೀಯದಿಂದಲೇ ಸೋಲಾಯಿತು, ಅಂತರಗಳು ಹೆಚ್ಚು ಕಡಿಮೆ ಆಯಿತು, ಇವೆಲ್ಲವೂ ಕೂಡ ಪ್ರಮುಖವಾಗಿ ನಿರ್ಣಯವನ್ನ ವಹಿಸ್ತಿತ್ತು. ಆದರೆ ಈ ಬಾರಿ ಲೆಕ್ಕಾಚಾರಗಳು ವಿಭಿನ್ನ ಆಗಿದೆ. ಈ ಬಣ ಬಡಿದಾಟಗಳನ್ನು ನಿಯಂತ್ರಿಸುವುದರಲ್ಲಿ ಕೂಡ ಸೋತಿದ್ದಾರೆ. ನಿರಂತರವಾಗಿ ಅವ್ರನ್ನ ಸಂಪರ್ಕಿಸುವಂಥ ಕೆಲಸ ಆಯಿತು. ಹಾಗಾಗಿ ಈ ಬಾರಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಆ ಟಿಕೆಟ್ ಕೊಡುವಂಥ ವಿಚಾರದಲ್ಲೇ ಒಂದಿಷ್ಟು ಗೊಂದಲಗಳಿರೋದು. ಈ ಆಂತರಿಕ ಕಚ್ಚಾಟಗಳಿಗೆ ಬ್ರೇಕ್ ಹಾಕಬೇಕು, ಎಲ್ಲರನ್ನ ಒಮ್ಮತಕ್ಕೆ ತೆಗೆದುಕೊಳ್ಬೇಕು. ಜೊತೆಲಿ ವಿಜೇಂದ್ರ ಅವರ ವರ್ಚಸ್ಸು ಕೂಡ ಇಲ್ಲಿ ಕಂಡುಬರುತ್ತೆ. ಯಾಕಂದರೆ ಅಧ್ಯಕ್ಷರಾದ ನಂತರ ಬೈ ಎಲೆಕ್ಷನ್ ಎಲ್ಲ ಬರೀ ಸೋಲೆ ಕಾಣುವಂಥ ಕೆಲಸ ಬಿಜೆಪಿಗಾಯಿತು. ಈ ಬಾರಿ ಆದರೂ ಕೂಡ ಕಮಲ ಅರಳಿಸಬೇಕು. ಬಿಜೆಪಿಯ ಬಾವುಟವನ್ನು ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಹಾಕುವಂಥ ಸವಾಲಿದೆ. ಒಂದು ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಆದರೆ, ಮತ್ತೊಂದು ಕಡೆಯಲ್ಲಿ ಮೇಟಿ ಅವರಿಂದ ತಿರುವಾಗಿರುವಂಥ ಕ್ಷೇತ್ರ ಇದೆಯಲ್ಲ, ಅವರು ಕೂಡ ಮೃತಪಟ್ಟಿರೋದ್ರೆ ನವೆಂಬರ್ನಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ ಮೃತಪಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಕಾಂಗ್ರೆಸ್ಸಿನ ಹಿರಿಯ ನಾಯಕ. ಹಾಗಾಗಿ 2 ಬೈ ಎಲೆಕ್ಷನ್ ಇದೆ ರಾಜ್ಯದಲ್ಲಿ. ಒಂದು ಬಾಗಲಕೋಟೆ ಕ್ಷೇತ್ರ ಇರಬಹುದು, ಇನ್ನೊಂದು ದಾವಣಗೆರೆಯ ದಕ್ಷಿಣ ಕ್ಷೇತ್ರ. ಈ ಉಪಚುನಾವಣೆಯ ವಿಚಾರ ಈಗ ದೊಡ್ಡ ಮಟ್ಟದ ಗಮನ ಸೆಳೀತಾ ಇದೆ. ಉಪಚುನಾವಣೆಗಾಗಿ ಭಾರಿ ಲಾಬಿ ರಾಜಕಾರಣ ಆಗ್ತಿದೆ. ಈಗ ಮುಂಚೂಣಿಯಲ್ಲಿ GM ಸಿದ್ದೇಶ್ವರ ಬಣದ ನಾಯಕರ ಹೆಸರುಗಳು ಕೇಳಿಬರ್ತಿದೆ. ಸಿದ್ದೇಶ್ವರ ಬಣದ ನಾಯಕರಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ಬಂಡಾಯ ರಾಜಕಾರಣಕ್ಕೆ ದಾವಣಗೆರೆಯಲ್ಲಿ ಮತ್ತೊಂದು ವೇದಿಕೆ ಸೃಷ್ಟಿಯಾಗುತ್ತೆ. ಸಿದ್ದೇಶ್ವರ ಬಣದ ನಾಯಕರನ್ನ ಹವಣಿಸೋದಕ್ಕೆ ರೇಣುಕಾಚಾರ್ಯ ತಂತ್ರಗಾರಿಕೆ ಹೆಣೆದಿದ್ದಾರೆ. ದಾವಣಗೆರೆಯಲ್ಲಿ ಏಳುತ್ತಾ ಮತ್ತೊಮ್ಮೆ ಬಿಜೆಪಿಯ ಬಂಡಾಯದ ಹೊಗೆ ಈಗಾಗಲೇ ಹೊಗೆ ಆಡ್ತಿದೆ. ಒಂದು ರೀತಿ ಬೂದಿ ಮುಚ್ಚದ ಕೆಂಡದಂತಿದೆ. ನೋಡಿ, ಬಿಜೆಪಿಯ ಆಂತರಿಕ ಕಚ್ಚಾಟದ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ. ಈ ಉಪಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲಗಳು ಅಷ್ಟೇನಿಲ್ಲ. ಶಾಮನೂರವರ ಕುಟುಂಬದ ಯಾರಾದರೂ ಒಬ್ಬರಿಗೆ ಟಿಕೆಟ್ ಕೊಡುವ ವಿಚಾರದಲ್ಲಿ ಲೆಕ್ಕಾಚಾರಗಳಾಗ್ತಿದೆ. ಬಟ್
ಬಿಜೆಪಿಯಲ್ಲಿ GM ಸಿದ್ದೇಶ್ವರ್ ಅವರ ಬಣದ ನಾಯಕರಿಗೆ ಟಿಕೆಟ್ ಕೊಡುವ ಒಂದಿಷ್ಟು ಗುಸುಗುಸುಗಳಾಗ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಕೌಂಟರ್ ಕೊಡುವಂತೆಯೇ ಯಡಿಯೂರಪ್ಪ ಅವರು ಇರಬಹುದು. ಜೊತೆಯಲ್ಲಿ ಸದ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರ ಆಪ್ತ ವಲಯದಲ್ಲಿ ಅವರಿಗೆ ಯಾವಾಗಲೂ ಕೂಡ ಅವರಿಗೆ ಸಾಥು ಕೊಡುವಂಥ, ಅವರ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಳುವಂಥ ಇನ್ನೋರ್ವ ನಾಯಕ ಯಾರು ಕೇಳಿದರೆ ಮಾಜಿ ಸಚಿವರು MP ರೇಣುಕಾಚಾರ್ಯರಿದ್ದಾರೆ, ಹೊನ್ನಳ್ಳಿ ಶಾಸಕರು. ಕಳೆದ ಬಾರಿ ಸಾಕಷ್ಟು ಅಸಮಾಧಾನವನ್ನು ಹೊರಗಾಕಿದ್ರು, ಬಂಡಾಯ ಎದ್ದಿದ್ರು, ಅದನ್ನ ನಿಯಂತ್ರಣ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಹರಸಾಹಸ ಪಡುವಂಥ ಸನ್ನಿವೇಶಗಳು ಬಂದಿತ್ತು. ಬಟ್ ಈಗ ಈ ಬಾರಿ GM ಸಿದ್ದೇಶ್ವರ್ ಅವರಿಗೆ ಮಣೆ ಹಾಕಿದ್ರೆ ಏನು ಲಾಭ ಕೇಳಿದ್ರೆ, ಖಂಡಿತವಾಗಿಯೂ ಕೂಡ ಮತ್ತೆ ಆ ಹಳೆಯ ವರ್ಚಸ್ಸನ್ನ ತೆಗೆದುಕೊಂಡೇ ಮೇಲ್ಬರೋ ಸಾಧ್ಯತೆಗಳಿದೆ. ಮತ್ತೊಂದು ಕಡೆಯಲ್ಲಿ GM ಸಿದ್ದೇಶ್ವರ್ ಅವರು ಮತ್ತು ಶಾಮನೂರವರ ಕುಟುಂಬಕ್ಕೂ ಕೂಡ ಬಹಳ ಚೆನ್ನಾಗಿದ್ದಾರೆ, ಒಂದು ಅನುಕಂಪದ ನೆಲೆಯಲ್ಲಾದರೂ ಕೂಡ ಒಂದಿಷ್ಟು ಒಲವನ್ನ ತೋರಿಸಬಹುದು ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ಈ ಪಡಸಾಲೆಗಳ ಆಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಿದೆ, ಅನೇಕರು ವಿಶ್ಲೇಷಣೆ ಮಾಡ್ತಾರೆ. GM ಸಿದ್ದೇಶ್ವರ್ ಅವ್ರ ಮೇಲೆ ಒಂದಿಷ್ಟು ಅನುಕಂಪ ಇದೆ. ಅಂದ್ರೆ ಅವರ ಬಣದಲ್ಲಿ ಯಾರು ಗುರ್ತಿರ್ತಾರೆ, ಒಂದು ಅವ್ರು ಯಾರನ್ನು ಡಿಸೈಡ್ ಮಾಡ್ತಾರಲ್ಲ ಸಿದ್ದೇಶ್ವರ್ ಅವರ ಬಣದಲ್ಲಿ, ಅವರಿಗೆ ಈ ಬಾರಿ ಟಿಕೆಟ್ ಕೊಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಇದು ಒಂದು ಪಕ್ಷದ ನಾಯಕರಿಗೂ ಕೂಡ ಬೆನಿಫಿಟೇ ಆಗುತ್ತೆ. ರೇಣುಕಾಚಾರ್ಯ ಅವರ ಬಣವನ್ನ ಹೇಗಾದ್ರೂ ಮಾಡಿ ಸೈಲೆಂಟ್ ಮಾಡಬಹುದು, ಅದಕ್ಕೇನಾದ್ರೂ ಒಂದು ಮದ್ದನ್ನ ಅರಿಬಹುದು. ಆದರೆ GM ಸಿದ್ದೇಶ್ವರನ್ನು ಮುಂದಿನ ಒಂದು ಸುದೀರ್ಘವಾದಂಥ ರಾಜಕೀಯಕ್ಕೆ ಅವರು ಬೇಕೇ ಬೇಕಾಗತ್ತೆ. ಈ ಹಿಂದೆ ಆಗಿರುವಂಥ ಕೆಲ ಅಸಮಾಧಾನಗಳಿದೆಯಲ್ಲ, ಇದಕ್ಕೆ ಈ ಬಾರಿ ಅವರಿಗೆ ಟಿಕೆಟ್ ಕೊಟ್ಟು ಗೆದ್ದು ತರುವುದರ ಮೂಲಕವಾಗಿ ಇವೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಹಾಕಬಹುದು ಅನ್ನೋ ಚರ್ಚೆಯಲ್ಲಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ಲಾಭ ನೋಡುತ್ತಾರೆ, ಯಾರನ್ನ ಈ ಬಾರಿ ಕಣಕ್ಕಿಳಿಸಿದ್ರೆ ಒಳ್ಳೇದಾಗತ್ತೆ. ಒಂದು ಲಿಂಗಾಯತ ಕ್ಷೇತ್ರ ಬೇರೆ, ಮತಗಳನ್ನ ಸೆಳೆಯೋದ್ರಲ್ಲೂ ಕೂಡ ಯಶಸ್ವಿ ಆಗಲೇಬೇಕಾದಂಥ ಜವಾಬ್ದಾರಿ. ಮತ್ತೊಂದು ಕಡೆಯಲ್ಲಿ ವಿಜೇಂದ್ರ ಅವರಿಗೂ ಕೂಡ ಈ ಬಾರಿ ಚುನಾವಣೆಯನ್ನು ಗೆಲ್ಲಿಸಬೇಕು, ತನ್ನ ಪಕ್ಷ ಸಂಘಟನೆ ಅಥವಾ ಚುನಾವಣೆಯನ್ನು ಗೆಲ್ಲಿಸುವಂಥ ತಂತ್ರಗಾರಿಕೆಯನ್ನು ತೋರಿಸಬೇಕಾಗಿದೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ವಿಚಾರವಾಗಿಯೇ ಬಂಡಾಯದ ಹೊಗೆಯಂತೂ ಅಕ್ಷರಶಃ ಆವರಿಸ್ಕೊಂಡ್ಬಿಟ್ಟಿದೆ. ಅದು ಕೂಡ ಬಿಜೆಪಿಯಲ್ಲೇ. ಅಸಮಾಧಾನಗಳು, ಆಕ್ರೋಶಗಳು, ತಂತ್ರಗಾರಿಕೆಗಳು, ನಾ ಮುಂದು ತಾ ಮುಂದು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರ ನಡುವೆನೇ ಸಾಕಷ್ಟು ಅಂತರ ಇದೆ. ಅದರಲ್ಲೀಗ ಅನೇಕರ ಹೆಸರು ಈಗ ಈ ಲಿಸ್ಟಲ್ಲಿ ಬರ್ತಿದೆ. ಒಂದು 4-5 ಜನ ಬಿಜೆಪಿಯ ನಾಯಕರ ಹೆಸರುಗಳು ಮುಂದಿನ ಬೈ ಎಲೆಕ್ಷನ್ನಲ್ಲಿ ಅವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆಗಳು ಇದೆ ಅನ್ನೋ ಚರ್ಚೆಗಳಿದೆ. ಸದ್ಯ ಬಿಜೆಪಿಯಿಂದ ಅನೇಕ ನಾಯಕರ ಹೆಸರಲ್ಲಿದೆ. ಅದರಲ್ಲಿ ಒಂದು ಟಾಪ್ 4 ನಾಯಕರಂತೂ ಈ ಲಿಸ್ಟ್ ಅಲ್ಲಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳಾಗ್ತಿದೆ. ಹಾಗಾದ್ರೆ ಯಾರ್ಯಾರಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ನೋಡಿ, 4 ಬಿಜೆಪಿಯ ಕಟ್ಟಾಡುಗಳಿದ್ದಾರೆ. ಅಜಯ್ ಕುಮಾರ್, ದಾವಣಗೆರೆಯ ಮಾಜಿ ಮಹಾಪೌರರು ಹಾಗೂ ಕಳೆದ ವಿಧಾನಸಭಾ ಚುನಾವಣೆ ನಡೀತಲ್ಲ ಆ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಸ್ಪರ್ಧಿಸಿದರು. ಸುಮಾರು 27,888 ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ರು ಅಜಯ್ ಕುಮಾರ್ ಅವರು. ಯಂಗ್ ಲೀಡರ್ ಇದ್ದಾರೆ, ಅವ್ರಿಗೆ ಕಳೆದ ಬಾರಿ ಟಿಕೆಟ್ ಕೊಡುವಂತ ಕೆಲಸ ಇದೆ, ಅಳದು ತೂಗಿ ಟಿಕೆಟ್ ಕೊಟ್ಟಿದ್ದು. ಆಗ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧವಾಗಿ ಬಿಜೆಪಿಯಿಂದ ಸ್ಪರ್ಧಿಸಿ 27,888 ಮತಗಳ ಅಂತರದಿಂದ ಸೋಲನ್ನ ಕಂಡುಕೊಂಡಿದ್ರು. ಪಕ್ಷ ಸಂಘಟನೆಯಲ್ಲಿದ್ದಾರೆ, ಅವರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಬೆಂಬಲಗಳು ಕೂಡ ಇದೆ, ಚೆನ್ನಾಗಿ ಮಾಡ್ತಾರೆ ಅಂತ. ಇನ್ನು ಅದೇ ಲಿಸ್ಟ್ನಲ್ಲಿರುವಂಥವ್ರು ಬಿಜೆಪಿ ನಾಯಕರು ಇನ್ಯಾರು ಕೇಳಿದ್ರೆ ಲೋಕಿಕೆರೆ ನಾಗರಾಜ್ ಅವರ ಹೆಸರಿದೆ. ಕಳೆದ ಚುನಾವಣೆಯಲ್ಲಿ ಇವರು ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಜೊತೆಯಲ್ಲಿ ಬಿಜೆಪಿಯ ರೈತ ಮೋರ್ಚಾದ ರಾಜ್ಯ ಘಟಕದ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ರೈತ ಮೋರ್ಚಾದ ರಾಜ್ಯ ಘಟಕದ ಉಪಾಧ್ಯಕ್ಷರು ಕೂಡ ಹೌದು. ಪಕ್ಷದ ನೆಲೆಯಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನ ಕೊಟ್ಟಿದ್ದಾರೆ. ಬಟ್ ಟಿಕೆಟ್ ಕಳೆದ ಬಾರಿನೇ ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳಿತ್ತು ಲೋಕಿಕೆರೆ ನಾಗರಾಜ್ ಅವರಿಗೆ. ಆದರೆ ಟಿಕೆಟ್ ಸಿಕ್ಕಿರಲಿಲ್ಲ. ಬಟ್ ಬೈ ಎಲೆಕ್ಷನ್ ಚುನಾವಣೆಗೆ ಬರ್ತಿದೆಯಲ್ಲ, ಈಗ ಇವರ ಹೆಸರು ಕೂಡ ಈ ಟಾಪ್ 4-5 ಯಾರಾಗಬಹುದು ಅಭ್ಯರ್ಥಿ ಅನ್ನೋ ಲಿಸ್ಟ್ನಲ್ಲಿ ಇವರ ಹೆಸರು ಮುಂಚೂಣಿಯಲ್ಲಿ ಬಂದಿದೆ. ಇನ್ನು ಮುಂದುವರಿದಂತೆ ಯಶವಂತರಾವ್ ಜಾಧವ್ ಅವರ ಹೆಸರಿದೆ. ನೋಡಿ, ಯಾರು ಆಗಬಹುದು ಸಂಭವರಲ್ಲಿ ಪಟ್ಟಿ ಅಂತ ನೋಡಿದಾಗ ಯಶವಂತರಾವ್ ಜಾಧವ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇವರ ಹಿನ್ನೆಲೆಗಳು ಏನು ಕೇಳಿದ್ರೆ, ದಾವಣಗೆರೆಯ ವ್ಯಾಪ್ತಿಯಲ್ಲಿನ ಈ ಬಿಜೆಪಿ ಘಟಕದಲ್ಲಿರುವಂಥ ಇವರ ಹೆಸರಿದೆಯಲ್ಲ, ಇದು ಚಿರಪರಿಚಿತ. ಸಂಘಟನೆ ಕೆಲಸ ಇರಬಹುದು, ಜೊತೆಯಲ್ಲಿ ಸಿದ್ದೇಶ್ವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಇದೆ. ಆ ಬಗ್ಗೆ ಕೂಡ ಮಾತುಗಳು ಕೂಡ ಇದೆ.
ಸಿದ್ದೇಶ್ವರ ಬಣದಲ್ಲಿ ಅಥವಾ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವ್ರಿಗೆ ಇವ್ರ ಮೇಲೆ ಒಲವಿದೆ, ಹಾಗಾಗಿ ಈ ಬಾರಿ ಇವ್ರಿಗೆ ಟಿಕೆಟ್ ಕೊಟ್ಟರೂ ಕೊಡಬಹುದು ಅನ್ನುವಂಥ ಆ ಚಾನ್ಸಸ್ ಇರುವಂಥ ಇನ್ನೋರ್ವ ನಾಯಕ ಯಾರು ಕೇಳಿದರೆ ಅದು ಯಶವಂತರಾವ್ ಜಾಧವ್ ಅವರು ಇದೇ ಲಿಸ್ಟ್ನಲ್ಲಿದ್ದಾರೆ. ಇನ್ನೂ ಮುಂದುವರಿತಂತೆ ನೋಡಿ, ಕೊನೆಯದಾಗಿ ನೋಡುವುದಾದ್ರೆ ಈ ಬಾರಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ GM ಸಿದ್ದೇಶ್ವರ ಅವರ ಕುಟುಂಬದ ಸದಸ್ಯರನ್ನ ಬಿಜೆಪಿ ವರಿಷ್ಠರು ಆಯ್ಕೆ ಮಾಡಬಹುದು ಅನ್ನೋ ಒಂದು ಮಾತಿದೆ. ಪ್ರಬಲವಾದಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದೇಶ್ವರ ಅವರ ಕುಟುಂಬದಿಂದಲೇ ಯಾರಿಗಾದ್ರೂ ಟಿಕೆಟ್ ಕೊಡ್ತಾರೆ ಅಂತ. ಒಂದು ವೇಳೆ ಇವರ ಕುಟುಂಬ ಚುನಾವಣೆಗೆ ಸ್ಪರ್ಧಿಸಲು ಮನಸ್ಸು ಮಾಡದೇ ಇದ್ರೆ ಅಂತ ಸಂದರ್ಭದಲ್ಲಿ GM ಸಿದ್ದೇಶ್ವರ ಅವರು ಯಾರನ್ನು ಸೂಚಿಸ್ತಾರೆ, ಅವ್ರು ಯಾರಿಗೆ ಹೇಳ್ತಾರೆ ನೋಡಿ, ಒಬ್ಬರನ್ನ ಯಾರನ್ನಾದ್ರೂ ಒಬ್ಬರನ್ನ ಹೇಳ್ತಾರೆ ನೋಡಿ, ಇಂಥ ನಾಯಕರನ್ನ ಈ ಬಾರಿ ಟಿಕೆಟ್ ಕೊಡಿ ಅಂತ ಅವರ ವಿವೇಚನೆಗೂ ಬಿಟ್ಟಿದ್ದು. ಹಾಗಾಗಿ GM ಸಿದ್ದೇಶ್ವರ ಅವರ ಪಾತ್ರ ಈ ಬಾರಿಯ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಗುವರ ಹೆಸರು ಫೈನಲ್ ಆಗುತ್ತೆ ಅನ್ನೋದು ರಾಜಕೀಯ ವಿಶ್ಲೇಷಣೆ. ಆ ನಿಟ್ಟಿನಲ್ಲಿ GM ಸಿದ್ದೇಶ್ವರ ಅವರ ಪರವಾಗಿ ಹೈಕಮಾಂಡ್ ನಾಯಕರು, ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ರೆ ಮತ್ತೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಬಾವುಟವನ್ನ ಹಾರಿಸೋದಕ್ಕೆ ಬಿಜೆಪಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿರೋದು ಬಹಳ ಸ್ಪಷ್ಟವಾಗಿ ಈ ಬಾರಿಯಂತೂ ಕಂಡು ಬರ್ತಿದೆ. ಇದಿಷ್ಟು ಸದ್ಯ ಲಿಸ್ಟ್ನಲ್ಲಿರುವಂತಹ ಅನೇಕ ನಾಯಕರ ಹೆಸರು ನೋಡಿ. ಹಾಗಾದ್ರೆ ದಾವಣಗೆರೆಯಲ್ಲಿ ತೊಡೆ ತಟ್ಟಿ ನಿಲ್ತಾರ ಈ ಬಾರಿ? ಅನೇಕ ಅಸಮಾಧಾನಗಳಿದೆ, ಬಂಡಾಯದ ಬಿಸಿ ಇದೆ. ದಾವಣಗೆರೆಯಲ್ಲೂ ತೊಡೆ ತಟ್ಟುತ್ತಾ ಬಂಡಾಯ ಬಣ. ಲೋಕಸಭಾ ಚುನಾವಣೆಯನ್ನ ನಿರ್ಧರಿಸುತ್ತಾ ಉಪಚುನಾವಣೆ. ಜಾತಿ ಲೆಕ್ಕಾಚಾರದಲ್ಲಿ ಟಿಕೆಟ್ ಘೋಷಣೆಗೆ ಬಿಜೆಪಿ ಕಸರತ್ತು ಮಾಡುತ್ತಿದೆ. ಕುಟುಂಬ ರಾಜಕಾರಣಕ್ಕೆ ಉಪಚುನಾವಣೆಯಲ್ಲಿ ಬ್ರೇಕ್ ಹಾಕುವಂತೇನಾದರೂ ಚಾನ್ಸಸ್ ಇದೆಯಾ? ಶಾಮನೂರು ಸಿದ್ದೇಶ್ವರ ಕುಟುಂಬ ರಾಜಕಾರಣಕ್ಕೆ ಅಂತ್ಯವನ್ನ ಹಾಡ್ತಾರ? ಹೊಸ ಮುಖಗಳಿಗೆ ಟಿಕೆಟ್ ನೀಡುತ್ತಾ ಬಿಜೆಪಿಯ ಹೈಕಮಾಂಡ್. ನಾವಾಗಲೇ ಒಂದಿಷ್ಟು ಯಾರಿರಬಹುದು ಆ ಪಟ್ಟಿಯಲ್ಲಿ, ರೇಸ್ನಲ್ಲಿ ಯಾರಿದ್ದಾರೆ ಅನ್ನೋದ ಲಿಸ್ಟ್ ನೋಡಿದಾಗ ಕಳೆದ ಬಾರಿ ಚುನಾವಣೆಗೆ ನಿಂತಿದ್ದಂಥ ಅಜಯ್ ಕುಮಾರ್ ಅವರು ಇರ್ಬೋದು, ಯಶವಂತರಾವ್ ಅವರು ಇರ್ಬೋದು, GM ಸಿದ್ದೇಶ್ವರ ಅವರು ಹೇಳುವಂಥ ಹೆಸರು ಇರ್ಬೋದು, ಲೋಕಿಕೆರೆಯ ನಾಗರಾಜ್ ಅವರು ಪ್ರಮುಖವಾಗಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು. ಬಟ್ ಈ ಬಾರಿ ಕುಟುಂಬ ರಾಜಕೀಯ ಅನ್ನೋದು ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಕಂಡುಬರುತ್ತೆ. 2008ರಿಂದ ಇಲ್ಲಿಯವರೆಗೂ ಟಿಲ್ ಡೇಟ್ ಶಾಮನೂರು ಕುಟುಂಬಕ್ಕೆ ನಿರಂತರವಾಗಿ ಮತಗಳು ಹಾಕ್ತಿದ್ರು. ಮತ್ತೊಂದು ಕಡೆಯಲ್ಲಿ GM ಸಿದ್ದೇಶ್ವರ ಅವರು ಕೂಡ ನಿರಂತರವಾಗಿ ಗೆದ್ದಿದ್ರು, MP ಆಗಿದ್ರು, ಅನೇಕ ಹುದ್ದೆಗಳಲ್ಲಿ ಇದ್ದಂತಹ ನಾಯಕರು. ಹಾಗಾಗಿ ಈ ಬಾರಿ ಇದು ಯಾವುದೂ ಬೇಡ, ಒಂದು ಜಾತಿ ಲೆಕ್ಕಾಚಾರಗಳನ್ನ ಹಾಕಿ ಹೊಸಬರಿಗೆ ಮಣೆ ಹಾಕ್ಬೋದಾ, ಅಥವಾ ಈ ಕಚ್ಚಾಟವೇ ಬೇಡ ಅನ್ನೋ ನಿಟ್ಟಿನಲ್ಲಿ ಮತದಾರ ಪ್ರಭುಗಳು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಕುಟುಂಬ ರಾಜಕೀಯಕ್ಕೆ ನಾವು ಈ ಬಾರಿ ಒಲವನ್ನು ತೋರಿಸೋದಿಲ್ಲ, ಅಥವಾ ಇನ್ಯಾರಾದ್ರೂ ನಾಯಕರು ಬಂದ್ರೆ ನಾವು ಅವ್ರಿಗೆ ಗ್ರೀನ್ ಸಿಗ್ನಲ್ ಕೊಡ್ತೀವಿ, ನಮ್ಮ ಮತ ಅವರಿಗನ್ನೋ ಲೆಕ್ಕಾಚಾರದಲ್ಲಿದ್ದಾರಾ? ಇದನ್ನು ಕೂಡ ನಿರೀಕ್ಷಿಸಬೇಕು. ಕಾಂಗ್ರೆಸ್ನಿಂದ ಶಾಮನೂರು ಮೊಮ್ಮಗ ಕಣಕ್ಕಿಳಿಯುವಂತ ಸಾಧ್ಯತೆಗಳಿದೆಯಂತೆ. ಉಪಚುನಾವಣೆಗೆ ಕಾಂಗ್ರೆಸ್ ಅನುಕಂಪದ ರಾಜಕಾರಣ ಮಾಡುತ್ತಾ? ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ವಿಜೇಂದ್ರಗೆ ಸ್ವತಃ ಪರೀಕ್ಷೆ ನಿಶ್ಚಿತ ಆಗಿದೆ. ಟಿಕೆಟ್ಗಾಗಿ ಶಾಮನೂರು ಅವರ ಎರಡನೇ ಪುತ್ರ SS ಗಣೇಶ್ ಅವರು ಕೂಡ ಯತ್ನಿಸುತ್ತಿದ್ದಾರಂತೆ. ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಶಾಮನೂರ್ಗೂ ಕೂಡ ಕಾಂಗ್ರೆಸ್ ಟಿಕೆಟ್ ಕೊಡಬಹುದಾ? ಇನ್ನು ಕೂಡ ಯಂಗಿದ್ದಾರೆ. ಈ ನಾಯಕರ ಹೆಸರು ಸದ್ಯದ ಮಟ್ಟಿಗೆ ಮುಂಚೂಣಿಯಲ್ಲಿದೆ. ನಾವಾಗಲೇ ವಿಶ್ಲೇಷಣೆ ಮಾಡ್ತಾ ಇದ್ವಿ, ದಾವಣಗೆರೆಯಲ್ಲಿ ಈ ಬಾರಿ ಯಾವ ರೀತಿ ಬಂಡಾಯ ಏಳಬಹುದು ಅಂತ. ಒಂದು, ಬಿಜೆಪಿಯಲ್ಲಿ ಅಸಮಾಧಾನಗಳಿದೆ, ಈ ಕುಟುಂಬ ರಾಜಕೀಯ ಬೇಡ, ಅಥವಾ ಈ ಹಿಂದೆ ಇದ್ದಂಥ ನಾಯಕರ ಲಿಸ್ಟೇ ಬೇಡ, ಹೊಸಬರಿಗೆ ಅವಕಾಶಗಳನ್ನ ಕೊಡೋಣ, ಅಲ್ಲಿರುವಂಥ ಈ ಬಂಡಾಯದ ಬೇಗುದಗಳಿಗೆ ನೀರು ಹಾಕೋ ಕೆಲಸ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ಅನುಕಂಪದ ಆ ವಿಚಾರಗಳೇನಿದೆಯಲ್ಲ, ಈ ಬೈ ಎಲೆಕ್ಷನಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಆಗೋದು ಒಂದು, ಶಾಸಕರಿದ್ದವರು ಅನರ್ಹರಾದರೆ ಅಥವಾ ನಿಧನ ಹೊಂದಿದ್ರೆ ಅಥವಾ ಅವರೇ ಯಾರು ರಾಜೀನಾಮೆಯನ್ನು ಕೊಟ್ಟರೆ ಈ ಬೈ ಎಲೆಕ್ಷನ್ ಬರುತ್ತೆ. ಸಾಮಾನ್ಯವಾಗಿ ಈ ನಿಧನರು ಹೊಂದುವಂಥ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಆಗೋದು. ಈ ಬಾರಿಯೂ ಕೂಡ ಹಾಗೆ. ಶಾಮನೂರ್ ಅವರು ಇಲ್ಲ, ಅವ್ರ ಮೇಲೆ ಅಪಾರವಾದಂಥ ಒಂದು ಒಲವು, ಪ್ರೀತಿ, ಗೌರವ ಆ ಭಾಗದ ಜನರಿಗಿದೆ. ಕೇವಲ ಲಿಂಗಾಯತ ಮತ ಮಾತ್ರ ಅವ್ರ ಹತ್ರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಪಸಂಖ್ಯಾತ ಮತಗಳಿರ್ಬೋದು, ಹಿಂದುಳಿದ ಮತಗಳಿರ್ಬೋದು, ಎಲ್ಲ ಮತಗಳು ಕೂಡ ಶಾಮನೂರ ಹತ್ರ ಬರ್ತಾ ಇತ್ತು, ಕ್ರೋಢೀಕರಣ ಆಗ್ತಿತ್ತು. ಈ ಬಾರಿ ಅವರ ನಿಧನದಿಂದ, ಅವರ ಅಗಲಿಕೆಯಿಂದ ಒಂದು ಅನುಕಂಪ ಕೂಡ ಇದೆ. ಇದರ ಮೇಲೇ ಕಾಂಗ್ರೆಸ್ ರಾಜಕೀಯ ಮಾಡುತ್ತಾ ಗೊತ್ತಿಲ್ಲ, ಬಟ್ ಚಾನ್ಸಸ್ಗಳಿದೆ. ಹಾಗಾಗಿ ಶಾಮನೂರ್ ಅವರ ಕುಟುಂಬದಿಂದಲೇ ಯಾರನ್ನಾದರೂ ಇಳಿಸಿದ್ರೆ ಅದು ಈಸಿ ಆಗುತ್ತೆ ಅಂತ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಆಗೋದು ಹೀಗೆ. ಈಗ ಮೇಟಿಯವರ ಕುಟುಂಬದ ರಾಜಕೀಯ ಏನೋ ಬಾಗಲಕೋಟೆ ಕ್ಷೇತ್ರ ನೋಡಿದಾಗ ಅಲ್ಲೂ ಕೂಡ ಅವರ ಕುಟುಂಬದ ಯಾರಾದರೂ ಅಭ್ಯರ್ಥಿಯನ್ನ ಈ ಬಾರಿ ಇಳಿಸಬೇಕು ಅನ್ನೋದು ಒಂದು ಚರ್ಚೆ ನಡೀತಾ ಇದೆ.
ಅದೇ ರೀತಿಯಲ್ಲಿ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ನೋಡಿದಂಥ ಸಂದರ್ಭದಲ್ಲಿ ಈಗ ಕುಟುಂಬ ರಾಜಕೀಯದ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಿದೆ. ಯಾರಿಗೆ ಗೊತ್ತಾ, ಅದರಲ್ಲಿ ಸದ್ಯಕ್ಕೆ ಕಂಡು ಬರ್ತಿರುವಂಥ ಹೆಸರು ಅಂತಂದರೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಒಂದು ಕಡೆ ಇದು ಪೈಪೋಟಿ ಆದಂದ್ರೆ ಟಿಕೆಟ್ಗಾಗಿ ಶಾಮನೂರು ಅವರ ಎರಡನೇ ಪುತ್ರ ಎಸ್ ಗಣೇಶ್ ಅವರು ಯತ್ನಿಸ್ತಿದ್ದಾರಂತೆ. ಇನ್ನು ಮಲ್ಲಿಕಾರ್ಜುನ ಅವರಿದ್ದಾರಲ್ಲ, ಅವರ ಮಗ ಆಗಿರುವಂಥ ಸಮರ್ಥ ಶಾಮನೂರಿಗೂ ಕೂಡ ಟಿಕೆಟ್ ಕೊಡುವಂಥ ಸಾಧ್ಯತೆಗಳಿದೆ. ಹೊಸಬರಿದ್ದಾರೆ, ಜೊತೆಯಲ್ಲಿ ಈ ಇತರ ಬಾಪೂಜಿ ಇರ್ಬೋದು, ಅವರ ಅನೇಕ ವಿದ್ಯಾಸಂಸ್ಥೆಗಳು, ಬಿಸ್ನೆಸ್ಗಳು ಇವೆಲ್ಲವನ್ನ ಕೂಡ ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ರಾಜಕೀಯ ಎಂಟ್ರಿ ಕೊಡುವುದರ ಮೂಲಕವಾಗಿ ಅವರಿಗೂ ಕೂಡ ಒಂದು ಅವಕಾಶಗಳನ್ನು ಕೊಡಬಹುದು ಅನ್ನೋ ಲೆಕ್ಕಾಚಾರಗಳಂತೂ ಆಗ್ತಿದೆ. ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ಗಣನೀಯ ಅಲ್ಪಸಂಖ್ಯಾತ ಜನಸಂಖ್ಯೆಯ ಕ್ಷೇತ್ರದಲ್ಲಿ ರಾಜತಂತ್ರ ಏನಿರ್ಬೋದು? ವಾಲ್ಮೀಕಿ ಸಮುದಾಯದ ಶ್ರೀನಿವಾಸ ದಸ್ಕರಿಯಪ್ಪ ಬಿಜೆಪಿ ಬರ್ಬೋದ? ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಮತದಾರರೇ ನಿರ್ಣಾಯಕರಾಗ್ತಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿಸಿದ ಅಲ್ಪಸಂಖ್ಯಾತ ಮತದಾರರು ಶಾಮನೂರು ಅವರಿಗೆ ನಿಷ್ಠರಾಗಿ ಉಪಚುನಾವಣೆಯಲ್ಲಿ ಮತದಾನಗಳಾಗುತ್ತಾ? ನೋಡಿ, ದಕ್ಷಿಣ ಕ್ಷೇತ್ರ ಏನಿದೆಯಲ್ಲ ನೋಡಿ, ಕಳೆದ 2008ರಿಂದಲೂ ಕೂಡ ಶಾಮನೂರು ಅವರ ಪರವಾಗಿ ಒಲವನ್ನ ತೋರಿಸ್ತಾ ಒಂದು ಭದ್ರಕೋಟೆಯಾಗಿ ಗುರುತಿಸ್ಕೊಂಡಿದೆ. ಲಿಂಗಾಯತ ಮತಗಳು ಎಷ್ಟರ ಮಟ್ಟಿಗೆ ನಿರ್ಣಾಯಕ ಆಗುತ್ತೋ ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತ ಮತಗಳು ಕೂಡ ಇಲ್ಲಿ ಮೇಜರ್ ಒಂದು ಪಾರ್ಟ್ ಅನ್ನು ಮಾಡುತ್ತೆ. ಅದರಲ್ಲಿ ವಾಲ್ಮೀಕಿ ಸಮುದಾಯದ ಶ್ರೀನಿವಾಸ್ ದಸ್ಕರಿಯಪ್ಪ ಅವರು ಬಿಜೆಪಿಯಿಂದ ಯತ್ನಿಸ್ತಾರ ಅಂದ್ರೆ ಹೊಸ ಮುಖಗಳಿಗೆ ಮಣೆ ಹಾಕುವುದಾದ್ರೆ ಈ ಸಂಘರ್ಷವೇ ಬೇಡ ಅಂತ ಈ ಸಮುದಾಯ ಜಾತಿವಾರು ಲೆಕ್ಕಾಚಾರಗಳನ್ನು ಹಾಕಿ ಯತ್ನಿಸಿದ್ರೆ ಅವ್ರಿಗೆ ಚಾನ್ಸಸ್ ಇದೆ. ಅದನ್ನ ಬಿಟ್ಟು ಅಲ್ಪಸಂಖ್ಯಾತ ಮತದಾರರು ಕೂಡ ನಿರ್ಣಾಯಕರಾಗಿದ್ದಾರೆ. ಆದ್ರೆ ಅವ್ರು ಯಾರತ್ತ ಒಲವು ತೋರಿಸ್ತಾರೋ ಗೊತ್ತಿಲ್ಲ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿಸಿದಂತಹ ಅಲ್ಪಸಂಖ್ಯಾತ ಮತದಾರರಿದ್ದಾರೆ. ಹೀಗಾಗಿ ಶಾಮನೂರು ಅವರಿಗೆ ನಿಷ್ಠರಾಗಿದ್ದಾರೆ. ನೋಡಿ, ಈ ಬಾರಿ ಅವ್ರನ್ನ ಕಳ್ಕೊಂಡಿದ್ದೀವಿ, ಒಂದು ಅನುಕಂಪದ ಅಲೆ ಇರುತ್ತೆ. ಹಾಗಾಗಿ ಮತ್ತೆ ಕಾಂಗ್ರೆಸ್ ಹತ್ರ ನಾವು ಒಲವು ತೋರಿಸೋಣ ಒಂದು ವಿಚಾರ ಇದ್ರೆ, ಅಥವಾ ಇಲ್ಲ ಈ ಬಾರಿ ಒಂದು ಯುಗಾಂತಿ ಆಗಿಬಿಟ್ಟಿದೆ, ಈ ಬಾರಿ ಒಂದು ಬೇರೆ ರೀತಿಯಾದಂಥ ರಾಜಕೀಯ ಆದರೂ ಆಯಿತು, ಹೇಳಂಗಿಲ್ಲ. ಅಂಥದ್ದೇ ಸನ್ನಿವೇಶದಲ್ಲಿ ಈಗ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಇದೆ. ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಈಗ ಕಗ್ಗಂಟಾಗಿರೋದು, ಕಾಂಗ್ರೆಸ್ಸಿಗೆ ತಲೆನೋವೇ ಇಲ್ಲ. ಕುಟುಂಬದಿಂದಲೇ ಅಂದರೆ ಶಾಮನೂರು ಅವರ ಫ್ಯಾಮಿಲಿಯಿಂದಲೇ ಯಾರಾದ್ರೂ ಒಬ್ಬರು ಟಿಕೆಟ್ ಕೊಡ್ಬೋದು. ಅಲ್ಲಿ ಎಸ್ ಗಣೇಶ್ ಅವರಿಗೆ ಕೊಡ್ತಾರೋ, ಅಥವಾ ಸಮರ್ಥ ಶಾಮನೂರಿಗೆ ಕೊಡ್ತಾರೋ, ಅಥವಾ ಅವರ ಇಚ್ಛೆ ಪಡುವಂಥ ಯಾರಾದರೂ ಒಬ್ಬರಿಗೆ ಕುಟುಂಬದ ಮೂಲಕವಾಗಿಯೇ ಟಿಕೆಟ್ ಕೊಡುವಂಥ ಚಾನ್ಸಸ್ಗಳಿದೆ. ಆದರೆ ಬಿಜೆಪಿಗೆ ಸವಾಲು. ಹೈಕಮಾಂಡ್ ನಾಯಕರಂತೂ ಈ ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಹೆಂಗೆ ಸೋಲ್ತಲ್ಲ, ಇದರಿಂದ ಸಾಕಷ್ಟು ಅಸಮಾಧಾನವನ್ನು ಹೊಂದಿದ್ದಾರೆ. ಈ ಬಾರಿ ಗೆಲ್ಲಲೇಬೇಕಿರುವಂಥ ಒಂದು ಟಾಸ್ಕ್ ಕೂಡ ಇದೆ. ಟಾಸ್ಕ್ ಯಾವುದು ಕೇಳಿದರೆ, ಒಂದು ಮತಗಳನ್ನು ಸೆಳೆಯೋದ್ರಲ್ಲಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು. ಲಿಸ್ಟ್ನಲ್ಲಿ ಅನೇಕ ಪ್ರಭಾವಿ ನಾಯಕರೇ ಇದ್ದಾರೆ, ಜಾತಿವಾರು, ಸಮುದಾಯವಾರು, ಜೊತೆಯಲ್ಲಿ ಕಳೆದ ಬಾರಿ ಅವರಿಗೆ ಕೊಟ್ಟಂಥ ಅವಕಾಶ, ಪಕ್ಷ ಸಂಘಟನೆ ಅವರು ತೊಡಗಿಸಿಕೊಂಡಿರೋದು, ಜೊತೆಯಲ್ಲಿ ಸಿದ್ದೇಶ್ವರವರ ಪಾತ್ರವೇ ಪ್ರಮುಖ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಆ ಮೂಲಕವಾಗಿ ಅವ್ರನ್ನ ವಿಶ್ವಾಸಕ್ಕೆ ಕಂಪ್ಲೀಟ್ ಆಗಿ ತೆಗೆದುಕೊಂಡ್ರೆ ಇತರ ನಾಯಕರು, ಯಾಕಂತಂದ್ರೆ ಅವರು ಕೂಡ ಒಂದಿಷ್ಟು ರೆಬಲ್ ಆಗಿ ಗುರುತಿಸ್ಕೊಂಡಂಥವ್ರು. ಹಾಗಾಗಿ ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡಿ ಅವರು ಯಾರನ್ನು ಸೂಚಿಸ್ತಾರೆ ಅಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು. ಹಾಗಾದಂಥ ಸಂದರ್ಭದಲ್ಲಿ ರೇಣುಕಾಚಾರ್ಯ ಇರ್ಬೋದು ಅಥವಾ ಇತರ ಬಿಜೆಪಿಯ ಬಣಗಳ ನಾಯಕರು ಇವರು ಕೂಡ ಅಸಮಾಧಾನ ಹೊಂತಾರೆ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಜೇಂದ್ರ ಅವರಿಗೆ ಮೇಜರ್ ಟಾಸ್ಕ್ ಇರೋದು. ಗೆದ್ದು ಬರುವಂಥ ದೊಡ್ಡ ಮಟ್ಟದ ಜವಾಬ್ದಾರಿಯಂತೂ ಬಿಜೆಪಿಯ ಹೆಗಲಿಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ದಾವಣಗೆರೆಯ ದಕ್ಷಿಣ ಕ್ಷೇತ್ರಕ್ಕಂತೂ ಪೈಪೋಟಿಯ ಉಪಚುನಾವಣೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಿದೆ. ಇನ್ನೇನೋ ಒಂದು 3-4 ತಿಂಗಳಲ್ಲಿ ಆ ಚುನಾವಣೆಗೆ ಎಲ್ಲಾ ಸಿದ್ಧತೆಗಳಾಗತ್ತೆ. ಬಟ್ ಇಲ್ಲಿ ಬಿಜೆಪಿಗೆ ಕಗ್ಗಂಟಾಗಿರೋದು, ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಏನು ಪ್ಲಸ್ ಆಗುತ್ತೆ, ಏನು ಮೈನಸ್ ಆಗುತ್ತೆ. ಜೊತೆಲಿ ಕಾಂಗ್ರೆಸ್ಗೆ ಈ ತಲೆನೋವಿಲ್ಲ. ಹಾಗಾಗಿ ಯಶಸ್ವಿಯಾಗಿ ಸಮರ್ಥ ನಾಯಕನನ್ನ ಇಳಿಸಿ ಕಾಂಗ್ರೆಸ್ಸಿನ ಭದ್ರಕೋಟೆಯಲ್ಲಿ ಕಮಲ ಅರಳುತ್ತಾ ಇಲ್ವಾ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.